ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಭರಣಿ ನಕ್ಷತ್ರದವರು ಹೇಗೆ ಅಂದರೆ ಅವರ ಸ್ವಭಾವ ಗುಣಗಳು, ಅವರ ನಕ್ಷತ್ರ ವಿಶೇಷ, ಯಾವ ನಕ್ಷತ್ರದವರೊಂದಿಗೆ ಬೆರೆಯುತ್ತಾರೆ ಇತ್ಯಾದಿಗಳನ್ನು ತಿಳಿದುಕೊಳ್ಳೋಣ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವನು ಧರಣಿ ಆಳ್ಯಾನು ಅಂತಲೂ, ಇನ್ನೂ ಕೆಲವರು ಬೆರಣಿ ತಟ್ಟಿಯಾನು ಅಂತಲೂ ಹೇಳುವ ಮಾತು ರೂಢಿಯಲ್ಲಿದೆ. ಅದು ಯಾವುದನ್ನು ತಲೆಗೆ ಹಚ್ಚಿಕೊಳ್ಬೇಡಿ. ಶಾಸ್ತ್ರದಲ್ಲಿರುವುದನ್ನು ಚುಟುಕಾಗಿ ಹೇಳುತ್ತೇನಷ್ಟೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧನಧಾನ್ಯ ಸುಖ ಸಂಪತ್ತು ಹೊಂದಿರುತ್ತಾರೆ. ಶಾಸ್ತ್ರೋಕ್ತವಾದ ಒಳ್ಳೆಯ ಮಾತುಗಳನ್ನು ಆಡುವವರಾಗಿರುತ್ತಾರೆ. ಇವರಿಗೆ ಚಂಚಲ ಚಿತ್ತವಿಲ್ಲ. ಗುರುಗಳಲ್ಲಿ ಮತ್ತು ದೇವರಲ್ಲಿ ಅಪಾರವಾದ ಭಕ್ತಿ ಇದ್ದವರಾಗಿಯೂ ದೃಢಕಾಯರು ಆಗಿರುತ್ತಾರೆ. ಇವರಿಗೆ ಅನೇಕ ಆಲೋಚನೆಗಳು ಬರ್ತಾ ಇರ್ತವೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಲೋಚನೆಗಳು ಇದ್ದೇ ಇರ್ತವೆ. ಆದರೆ ಇವರಿಗೆ ಸ್ವಲ್ಪ ವಿಶೇಷವಾಗಿರುತ್ತದೆ. ಎಲ್ಲ ವಿಚಾರಗಳನ್ನು ತಿಳಿದುಕೊಂಡವರಾಗಿರುತ್ತಾರೆ. ಆದರೂ ಬೇರೆಯವರು ಏನು ತಿಳಿದುಕೊಳ್ತಾರೋ ಅಂತ ಭಯಗ್ರಸ್ತರಾಗಿರ್ತಾರೆ. ಕೆಲಸ ಮಾಡಿದುದಕ್ಕಿಂತ ಹೆಚ್ಚಾಗಿ ಹೇಳ್ಕೊಳ್ತಾರೆ. ಉತ್ಪ್ರೇಕ್ಷೆಯ ಪ್ರಮಾಣ ಜಾಸ್ತಿ ಆಗಿರ್ತದೆ. ಸ್ವಲ್ಪ ಜಾಸ್ತಿಯೇ ಹೇಳಿಬಿಡ್ತಾರೆ, ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಹಾಗೆ ಹೀಗೆ ಅಂತ. ಇತರರನ್ನು ಏನೋ ಹೇಳಿ ನಗಿಸುವ ಕಾರ್ಯ ಇವರದ್ದಾಗಿರುತ್ತದೆ. ಇವರಿಗೆ ನೀರೆಂದರೆ ಸ್ವಲ್ಪ ಭಯ. ಎಲ್ಲರ ವಿಶ್ವಾಸ ಗಳಿಸುವ ಸ್ವಭಾವ ಇವರದ್ದಾಗಿರುತ್ತದೆ. ಆದರೆ ಕೆಲವರು ಸನ್ಮಾರ್ಗದ ಹೊರತು ದುರ್ಮಾರ್ಗದಿಂದ ನಡೆಯುವ ಕಠೋರ ಸ್ವಭಾವವುಳ್ಳವರು ಆಗಿರ್ತಾರೆ. ಯಾವ ಕೆಲಸ ಮಾಡಬೇಕೆಂದು ನಿಶ್ಚಯಿಸಿರ್ತಾರೋ ಅದು ಯಾವುದೇ ಪರಿಸ್ಥಿತಿ ಬರಲಿ ಮಾಡೇ ಮಾಡುತ್ತಾರೆ. ಅಂದರೆ ಸ್ವಲ್ಪ ಹಠ ಸ್ವಭಾವ, ಮಾಡಿಯೇ ತೀರಿಸ್ತೀನಿ ಅನ್ನೋವಂಥ ಹಠ ಇವರಲ್ಲಿರುತ್ತೆ. ಇವರಿಗೆ ಕೃತಿಕಾ, ಉತ್ತರಾಷಾಢ ನಕ್ಷತ್ರ ಒಳ್ಳೆಯದು. ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಮಾಡಬಹುದು. ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರಗಳಲ್ಲಿ ಏನೇ ಕೆಲಸ ಕಾರ್ಯಗಳನ್ನಿಟ್ಟುಕೊಂಡಲ್ಲಿ ಕಾರ್ಯಸಿದ್ಧಿಯಾಗುತ್ತದೆ. ರೋಹಿಣಿ, ಹಸ್ತ, ಶ್ರವಣ, ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ ನಕ್ಷತ್ರಗಳಲ್ಲಿ ಯಾವುದೇ ಹೊಸ ವಿಶೇಷ ಕಾರ್ಯಗಳನ್ನು ಇಟ್ಕೊಳ್ಬಾರದು. ಈ ನಕ್ಷತ್ರಕ್ಕೆ ರಾಶಿ ಮೇಷರಾಶಿ. 1ನೇ ಪಾದದಲ್ಲಿ ಜನಿಸಿದರೆ ಸ್ವಲ್ಪ ದೋಷವಿರುತ್ತದೆ. ಜನನ ಕಾಲದಲ್ಲಿ ದೋಷ ಪರಿಹಾರ ಮಾಡಿಕೊಳ್ಬೇಕಾಗಿ ಬರುವುದು. ಇವರು ಮನುಷ್ಯಗಣದವರು. ಇದು ಯಮನ ನಕ್ಷತ್ರವಾಗಿರುವುದರಿಂದ ಈ ನಕ್ಷತ್ರದ ದಿನ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ. ಆದರೆ ಧನ ಸುವರ್ಣಾದಿ ಸ್ಥಾಪನೆಯನ್ನು ಈ ನಕ್ಷತ್ರದಲ್ಲಿ ಮಾಡುತ್ತಾರೆ. ತೆನೆಕೊಯ್ಲು ಮತ್ತು ಧಾನ್ಯ ಸಂಗ್ರಹಣೆಗೆ ಈ ನಕ್ಷತ್ರದಲ್ಲಿ ದೋಷವಿಲ್ಲ. ಬರೀ ನಕ್ಷತ್ರವೊಂದರಲ್ಲೇ ಎಲ್ಲ ವಿಷಯ ಹೇಳಲು ಸಾಧ್ಯವಿಲ್ಲ. ರಾಶಿ, ಲಗ್ನ ಎಲ್ಲವನ್ನು ನೋಡಿಕೊಳ್ಬೇಕಾಗತ್ತೆ. ಇವಿಷ್ಟು ಭರಣಿ ನಕ್ಷತ್ರದವರ ಬಗ್ಗೆ ಹಾಗೂ ಅವರ ಸ್ವಭಾವ ಗುಣವಿಶೇಷಗಳ ಬಗ್ಗೆ ಹೇಳಿದ್ದಾಯಿತು. ಮುಂದಿನ ವಿಡಿಯೋದಲ್ಲಿ ನಮ್ಮ ಮುಂದಿನ ನಕ್ಷತ್ರಗಳ ವಿಚಾರವಾಗಿ ತಿಳ್ಕೊಳ್ಳೋಣ. ಧನ್ಯವಾದಗಳು. ನಮಸ್ಕಾರ.